ಹೆಲೋ ಮಿಸ್ಟ್ರಿ. ನನ್ಗಂತೂ ಜಾಸ್ತಿ ಜನ ಫ್ರೆಂಡ್ಸೇ ಇಲ್ಲ. ಇರೋ 4 ಫ್ರೆಂಡ್ಸ್ ಅಲ್ಲಿ ನೀನೊಬ್ಬ. ಇನ್ಫ್ಯಾಕ್ಟ್ ನಿನ್ನ ನಾನು ಬೆಸ್ಟ್ ಫ್ರೆಂಡ್ ಅಂತಾನೆ ಅನ್ಕೊಂಡಿದ್ದೀನಿ. ಹೌದೇನೋ? ಹೋಗ್ತೀಯಾ? ಹೋಗು ನೋಡೋಣ. ಅದೇಂಗ್ ಹೋಗ್ತೀಯೋ ನಾನು ನೋಡ್ತೀನಿ. ಇವತ್ತು ನಿನ್ನ ಖಾಲಿ ಡಬ್ಬಿಯನ್ನು, ಬೊಂಬಾಯಿಯನ್ನು, ಬಾಯಿ ಬಡ್ಕೆಯನ್ನು ನಾನೇನು ಅನ್ನಲ್ಲ. ನೀನ್ ಬಂದಾಗಿಂದ ಕುಂತ್ರು ನಿಂತ್ರು ಕಾಟ ಕೊಟ್ಟಿದ್ದೀನಿ. ನೀನ್ ತುಂಬಾ ಗೊಳಕೊಂಡಿದ್ದೀನಿ. ಆದ್ರೂ ಇದೆಲ್ಲ ನಿನ್ ಮನ್ಸಲ್ಲಿ ಇಟ್ಕೊಂಡ್ರೆ ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಲ್ಲ, ನೀನ್ ತುಂಬಾ ಒಳ್ಳೆಯವ್ನು ಕಣೋ. ಹಲೋ ಹಲೋ ಮ್ಯಾಮ್, ಎಲ್ಲಿದ್ದೀರಾ? ಅವಾಗಲೇ ಬರ್ತೀನಿ ಎಂದು ಇನ್ನೂ ಸುದ್ದಿ ಇಲ್ಲ. ನಮಗಿಲ್ಲಿ ಭಯ ಆಗ್ತಿದೆ. ಭಯಾನ? ಯಾಕೆ ಮಲ್ಲಿ? ನಕ್ಷತ್ರಂಗೆ ಆಕ್ಸಿಡೆಂಟ್ ಆಗುವಾಗ ಅವಳ ಕಣ್ಮುಂದೆ ಇದ್ದಿದ್ದು ನೀನೇ, ಅವಳನ್ನ ಕಡೆದಾಗ ನೋಡಿದ್ದು ನೀನೇ. ಸೊ ಅವಳೇನಾದರೂ ದೆವ್ವ ಗಿವ್ವ ಆಗಿ ಬಂದರೆ ನಿನ್ನೆ ಫಸ್ಟ್ ಹಿಡ್ಕೊತಾಳೆ ಅಂತನಾ? ದೇವನ? ಯಾವ ದೇವ ಮ್ಯಾಮ್? ಸುಮ್ಮನೆ ಏನೇನೋ ಹೇಳ್ಬೇಡಿ. ನಂಗೆ ಪೊಲೀಸ್ ಅವ್ರದ್ದೇ ಭಯ. ನೀನು ಯಾಕೆ ಪೊಲೀಸವ್ರಿಗೆ ಹೆದರಬೇಕು? ಅಂಥದ್ದೇನು ಮಾಡ್ದೆ? ಅದು ಮ್ಯಾಮ್, ಆಕ್ಸಿಡೆಂಟ್ ಆಗಬೇಕಾದ್ರೆ ನಾನು ಅಲ್ಲೇ ಇದ್ನಲ್ಲ, ಸೊ ನನ್ನ ಮೇಲೆ ಏನಾದರೂ ಡೌಟ್ ಬಂದರೆ ಅಂತ. ನಿಮ್ಗಾದರೂ ಒಂದು ಲವ್ ಎಂಗೇಜ್ಮೆಂಟ್ ಎಲ್ಲ ಆಗಿದೆ, ನಂಗೆ ಅದೆಲ್ಲ ಏನೂ ಆಗಿಲ್ಲ. ಡೋಂಟ್ ವರಿ, ಹಾಗೆಲ್ಲ ಏನೂ ಆಗದಿರೋ ಥರ ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಆ್ಯಕ್ಚುಲಿ ಆಕ್ಸಿಡೆಂಟ್ ಆಯಿತು ಅಂದಾಗ ಒಂದ್ಸಲ ಶಾಕ್ ಆಯಿತು. ಬಟ್ ಆಮೇಲೆ ಯೋಚನೆ ಮಾಡಿ ನೋಡಿದೆ, ಆಕ್ಸಿಡೆಂಟ್ ಆಗಿದ್ದು ಒಳ್ಳೆಯದೇ ಆಯಿತು. ಇಲ್ಲ ಅಂದರೆ ಇಷ್ಟೊತ್ತಿಗೆ ಭೂಪತಿಗೆ ಆಜೆ ಸಖಿ ವಿಷಯ ಗೊತ್ತಾಗಿ ನಾನೇ ಸೆಲ್ಫ್ ಆಕ್ಸಿಡೆಂಟ್ ಮಾಡಿಕೊಂಡು ಸಾಯ್ಬೇಕಿತ್ತು. ಸದ್ಯ ಬಚಾವಾದೆ ಅಲ್ವಾ ಮ್ಯಾಮ್? ಬಚಾವಾದ್ರಿ. ಇಷ್ಟು ಬೇಗ ನನ್ನ ಲೈನ್ ಕ್ಲಿಯರ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೋ ರಿಲೀವ್. ಒಂದು, ಈ ಭೂಪತಿ ಆ ನಕ್ಷತ್ರ ಅಂತ ಅವಳು ಹಿಂದೆ ಅಲಿಯೋದು ನಿಲ್ತು. ಇನ್ನೊಂದು, ನನ್ನ ಜಾಗಕ್ಕೆ ಕುತ್ಬಾರೋ ಆಗಿತ್ತು. ಈಗ ಆ ಟೆನ್ಷನ್ನೂ ಇಲ್ಲ, ಎಲ್ಲ ಸೇಫ್. ಮ್ಯಾಮ್, ಏನು ಹೇಳ್ತಿದ್ದೀರಾ? ಪರ್ಮನೆಂಟಾಗಿ ತೊಲಗೋದಾ? ಅಂದರೆ ನೀವು ಹೇಳೋದು ನೋಡಿದ್ರೆ ಅವಳು ಲೀವ್ ಇಟ್. ನೋಡು, ಫೋನಲ್ಲಿ ಮಾತಾಡೋದು ಸೇಫ್ ಅಲ್ಲ. ನಾವೆಲ್ಲೇ ಮಾರ್ಚರಿ ಹತ್ರ ಇದ್ದೀವಿ, ನೀನು ಬೇಗ ಬಾ. ಇವನು ಇಲ್ಲೇ ಇದ್ದಾನೆ. ಒಬ್ಳೆ ಅಳಕ್ಕೂ ಬೋರು, ಕಣ್ಣೀರು ಹಾಕೋಕ್ಕೂ ಯಾರಾದರೂ ಕಂಪ್ನಿ ಬೇಕು ಅಂತ ಅನ್ನಿಸ್ತಿದೆ. ಅಲ್ಲ ಮ್ಯಾಮ್, ನೀವು ಏನು ಹೇಳ್ತಿದ್ದೀರಾ? ನಂಗೆ ಒಂದೂ ಅರ್ಥ ಆಗ್ತಿಲ್ಲ. ಅಲ್ಲ, ನೀವ್ಯಾಕೆ ಅಳಬೇಕು? ಭೂಪತಿ ಸಾಹೇಬ್ರು ಸಿಂಪತಿ ಗಳಿಸೋಕ್ಕಾದರೂ ಗೋಳಾಡ್ಬೇಕಲ್ವಾ ಮಿಲ್ಲಿ? ನೋಡ್ತಿರು ಹೇಗೆ ಆಟ ಆಡಿಸ್ತೀನಿ ಅಂತ. ಏನು ಹೇಳ್ತಿದ್ದಾಳೆ ಇವಳು? ಏನೋ ನಕ್ಷತ್ರ ಸತ್ತೇ ಹೋದ್ಲು, ಇವಳು ಲೈನ್ ಕ್ಲಿಯರ್ ಆಯಿತು ಅನ್ನೋ ಥರ ಆಡ್ತಿದ್ದಾಳಲ್ಲ. ಡಾಕ್ಟರ್ ಇನ್ನೂ ಏನೂ ಹೇಳೇ ಇಲ್ಲ, ಆಗಲೇ ಈ ಲೆವೆಲಿಗೆ ಸೆಲೆಬ್ರೇಷನಾ?
ಅಳ್ಬೇಡಿ ಭೂಪತಿ, ಸಮಾಧಾನ ಮಾಡ್ಕೊಳ್ಳಿ. ಅವಳಿಗೆ ಆಯಸತ್ತೆ ಅಷ್ಟೇ ಅನ್ಸುತ್ತೆ. ನಿಮ್ಮ ನೋವು ನಂಗೆ ಅರ್ಥ ಆಗುತ್ತೆ. ಧೈರ್ಯ ತಗೊಳ್ಳಿ. ನಮ್ಮ ನಕ್ಷತ್ರಂಗೆ ಇಷ್ಟು ಬೇಗ ಸಾವು ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಏನಾಗಿದೆ ಶ್ವೇತಾ ನಿಮ್ಗೆ? ನಕ್ಷತ್ರ ಅಲ್ಲ ಇದು, ಸರಿಯಾಗಿ ನೋಡಿ ಮಾತಾಡಿ. ಥ್ಯಾಂಕ್ ಗಾಡ್, ಇದು ನಮ್ಮ ನಕ್ಷತ್ರ ಅಲ್ಲ. ನಂಗೆ ಇವಾಗ ಜೀವ ಬಂದಂಗಾಯ್ತು ಭೂಪತಿ. ನಕ್ಷತ್ರ ಅಲ್ಲ ಅಂದಮೇಲೆ ಅವಳೆಲ್ಲಿ? ನಿಮ್ ಡಾಕ್ಟರ್ಗೆ ಪೇಷಂಟ್ ಯಾರು ಅಂತ ತಿಳ್ಕೊಂಡು ಆಮೇಲೆ ಮಾತಾಡೋದಕ್ಕೆ ಕೇಳಿ. ಯಾಕೆ ಸರ್ ಇಷ್ಟು ತನಕ ಮಾಡಿದ್ರಿ? ನಾನು ಅವಾಗ್ಲಿಂದ ವೇಟ್ ಮಾಡ್ತಿದ್ದೀನಿ. ನಮಗ್ ದೊಡ್ಡ ಕನ್ಫ್ಯೂಷನ್ ಆಗೋಗಿತ್ತು. ಅಲ್ಲಿ ಯಾವ್ದೋ ಡಾಕ್ಟರ್ ನಮಗೆ ಎಮರ್ಜೆನ್ಸಿ ವಾರ್ಡ್ಗೆ ಹೋಗಿ ಅನ್ಬಿಟ್ಟು ಮಾರ್ಚರಿ ರೂಮ್ ಕರ್ಕೊಂಡು ಹೋಗಿದ್ರು. ನೋಡಿದ್ರೆ ಇನ್ಯಾವುದೋ ಬಾಡಿ ಬೇರೆ ಇತ್ತು. ಸರ್ ನೀವು ಆ ಥರ ಕನ್ಫ್ಯೂಷನ್ ಮಾಡ್ಕೊಂಡ್ರಾ? ನಕ್ಷತ್ರ ಮೇಲ್ಗಡೆ ವಾರ್ಡ್ ಅಲ್ಲಿ ಇದ್ದಾಳೆ. ಹೇಗಿದ್ದಾಳೆ ಅವಳು? ಸೇಫ್ ಆಗಿದ್ದಾಳಲ್ವಾ? ಅದ್ ಗೊತ್ತಿಲ್ಲ ಸರ್, ಡಾಕ್ಟರ್ ಏನು ಹೇಳಿಲ್ಲ. ವಾರ್ಡ್ ನಂಬರು 201. ಸರ್ ನಾನು ಬಂದೆ, ಇರಿ. ಮ್ಯಾಮ್, ಏನೋ ರೋಗ ಬಂದಿರೋದು ನಿಮಗೆ? ಅರ್ಧಂಬರ್ಧ ವಿಷಯ ಹೇಳಿ ನಾನು ಏನೇನೋ ಅನ್ಕೊಂಡು ಖುಷಿ ಪಡೋ ಹಾಗೆ ಮಾಡಿದೆ. ಮ್ಯಾಮ್ ನಾನು ಏನು ಹೇಳಿದೆ? ಶರಾಬ್. ಅಲ್ಲ ಮ್ಯಾಮ್, ನೀವೇ ಏನೋ ಅನ್ಕೊಂಡ್ರಿ, ನೀವೇ ಏನೋ ಖುಷಿ ಪಟ್ರಿ. ಬಟ್ ನೀವು ಮಾತಾಡೋದು ನೋಡಿನ ನಂಗೆ ಡೌಟ್ ಬಂತು. ಅದಕ್ಕೆ ಎಲ್ಲೋ ಏನೋ ಮಿಸ್ ಹೊಡ್ತಾ ಇದೆ ಅಂತ ಓಡ್ಕೊಂಡು ಬಂದೆ. ಎಲ್ಲ ನನ್ನ ಬ್ಯಾಡ್ ಲಕ್. ಸತ್ತೋದ್ಲು ಅಂತ ಅನ್ಕೊಂಡೆ, ಬದುಕಿದಾಳೆ. ಅದರಲ್ಲಿ ಈ ಭೂಪತಿ ಬೇರೆ. ಅವಳು ವಿಷಯ ಅಂದರೆ ಸಾಕು ಮೈಮೇಲೆ ಒಳ್ಳೆ ದಬಾ ಬಂದವನಂಗೆ ಆಡ್ತಾನೆ. ಏನು ಇಡೀ ವರ್ಲ್ಡಲ್ಲಿ ಇವರಿಬ್ಬರೇ ಬೆಸ್ಟ್ ಫ್ರೆಂಡ್ಸು, ಇವರಿಬ್ರಿಗೆ ಕೇರ್ ಆ್ಯಂಡ್ ಕನ್ಸರ್ನ್ ಇರೋದು, ಇನ್ನು ಮಿಕ್ದವರೆಲ್ಲ ಟೈಮ್ ಪಾಸ್ ಫ್ರೆಂಡ್ಸ್ ಅನ್ನೋಗಿ ಆಡ್ತಾನೆ. ಯಾಕೆ ಮ್ಯಾಮ್ ಈ ಥರ ಸಿಡಿ ಸಿಡಿ ಅಂತಿದ್ದೀರಾ? ಮತ್ತೆ ಬೈಸ್ಕೊಂಡ್ರಾ? ಸರ್ ಗರಮ್ಮ? ಸಾರಿ, ಅತಿಯಾಗಿ ಆಡ್ತಿದ್ಯಾ ಮಿಲ್ಲಿ. ಬಂದೆ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ನಕ್ಷತ್ರ ಅನ್ನೋ ಪೇಷಂಟ್ ಒಳಗಡೆ ಇದ್ದಾರಾ? ಹೌದು. ಪೇಷಂಟ್ ಏನೂ ಆಗಿಲ್ಲ ಅಲ್ವಾ? ಅವಳು ಆರಾಮಾಗಿದ್ದಾಳಲ್ವಾ? ಅವಳಿಗೇನೂ ತೊಂದರೆ ಇಲ್ಲ ತಾನೆ? ಇಲ್ಲ, ಶೀ ಈಸ್ ಫೈನ್. ಕಾಲು ಸ್ವಲ್ಪ ಬಲವಾದ ಪೆಟ್ಟಾಗಿದೆ, ಒಂದು ಸ್ವಲ್ಪ ನಡೆಯೋದು ಡೌಟು. ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. ಥ್ಯಾಂಕ್ ಗಾಡ್. ಡಾಕ್ಟರ್, ನಾನು ಒಳಗಡೆ ಹೋಗಿ ನೋಡ್ಬೋದಾ? ಅಫ್ಕೋರ್ಸ್, ಬನ್ನಿ. ಥ್ಯಾಂಕ್ ಯು. ನಕ್ಷತ್ರ ಎಕ್ಸ್ಕ್ಯೂಸ್ ಮೀ, ಅವ್ರು ಸ್ವಲ್ಪ ಪ್ರಜ್ಞೆ ಇಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಪ್ರಜ್ಞೆ ಬರುತ್ತೆ. ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು. ಓಕೆ ಡಾಕ್ಟರ್. ವಾಪಸ್ ನನಗೆ ಫೋನ್ ಮಾಡ್ತೀನಿ ಅಂತ ಹುಡುಗ ಹೇಳ್ದ. ಇನ್ನೂ ಮಾಡೇ ಇಲ್ವಲ್ಲೇ? ಏನಾಗಿದೆಯೋ ಏನೋ. ಏನಿಲ್ಲಮ್ಮ, ನೀನು ಸುಮ್ಮನೆ ಗಾಬರಿ ಆಗ್ತಿದ್ಯಾ? ಇಲ್ಲ ಕಣೆ, ಅವ್ನು ಮಾತಾಡಿದ್ದು ನೋಡಿದ್ರೆ ಏನೋ ಗಾಬರಿ ಮಾಡ್ಕೊಂಡಿದ್ದು ಹಾಗಿತ್ತು. ಸೃಷ್ಟಿ, ಒಂದ್ಸರಿ ಶ್ವೇತಾ ಮನೆಗೆ ನಾವೇ ಹೋಗ್ಬಿಟ್ಟು ಬರೋಣವಾ? ಮಾ, ಇಷ್ಟೊತ್ನಲ್ಲ, ಟೈಮ್ ಎಷ್ಟಾಗಿದೆ ನೋಡಿದ್ಯಾ? ಅಲ್ಲ ಕಣೆ, ಈಗ ನಾನು ಯೋಚನೆ ಮಾಡ್ತಾ ಮಲ್ಕೊಂಡ್ರೆ ನಿದ್ದೆ ಬರುತ್ತಾ? ಹೋಗೋಣ ಬಾ. ಅಪ್ಪಂಗೇನಾದರೂ ಗೊತ್ತಾದರೆ ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಇಷ್ಟೊತ್ನಲ್ಲಿ ಹೋದ್ರೆ ಅವ್ರು ಸುಮ್ಮನೆ ಬಿಡ್ತಾರಾ?
ಭೂಪತಿನೇ ಕಾಲ್ ಮಾಡ್ತಿದ್ದಾನೆ. ಹಲೋ ಭೂಪತಿ, ಯಾಕಪ್ಪ ಇಷ್ಟೊತ್ತು ಮಾಡ್ಬಿಟ್ಟೆ? ಕಾದು ಕಾದು ನನಗಂತೂ ಎಷ್ಟು ಭಯ ಆಯ್ತು ಗೊತ್ತಾ. ನಕ್ಷತ್ರ ಹುಷಾರಾಗಿದ್ದಾಳೆ ತಾನೆ? ಅಮ್ಮ ಅಮ್ಮ ಅಮ್ಮ, ನೀವು ಮೊದಲು ಗಾಬರಿ ಆಗಬಾರ್ದು, ಭಯ ಬೀಳಬಾರ್ದು. ನಕ್ಷತ್ರಂಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಅಂದ್ರೆ ತುಂಬಾ ಚಿಕ್ಕದಮ್ಮ, ಜೀವಕ್ಕೇನು ತೊಂದರೆ ಆಗಿಲ್ಲ. ಆಕ್ಸಿಡೆಂಟಾ? ಯಾವಾಗಾಯ್ತಪ್ಪ? ಹೇಗಿದ್ದಾಳೆ ಅವಳು? ಅಮ್ಮ, ಯಾರ್ಗ ಆಕ್ಸಿಡೆಂಟು? ನಮ್ ನಕ್ಷತ್ರಂಗ? ಲೋ ಭೂಪತಿ, ಯಾರ್ಗ ಆಕ್ಸಿಡೆಂಟ್ ಆಗಿರೋದು? ನಕ್ಷತ್ರಂಗ? ನೀನ್ ಎಲ್ಲಿದ್ಯಾ? ಯಾವ ಆಸ್ಪತ್ರೆ? ಅಮ್ಮ ನೋಡಿ, ನೀವಿಬ್ರು ಸ್ವಲ್ಪ ಸಮಾಧಾನವಾಗಿರ್ಬೇಕು. ಆಕ್ಸಿಡೆಂಟ್ ಆಗಿರೋದಂತೂ ನಿಜ, ಆದ್ರೆ ತುಂಬಾ ಮೈನರು, ಸರಿ ಹೋಗ್ತಾಳೆ. ನಾವು ಬರ್ತೀವಿ, ನಾವಿಬ್ರು ಈಗ್ಲೇ ಬರ್ತೀವಿ. ಭೂಪತಿ, ಯಾವ ಆಸ್ಪತ್ರೆನಲ್ಲಿದ್ಯಪ್ಪ? ನಾವ್ ಈಗ್ಲೇ ಬರ್ತೀವಿ, ಹೇಳು. ಇಲ್ಲ ಇಲ್ಲ, ನೀವು ಇವಾಗ ಬರಕ್ ಹೋಗ್ಬೇಡಿ, ನಾನು ಇಲ್ಲೇ ಇದ್ದೀನಿ. ನಾನೇ ಇದ್ದು ನೋಡ್ಕೋತೀನಿ. ಬೆಳಗ್ಗೆ ನಾನೇ ಕಾರ್ ಕಳಿಸ್ತೀನಿ, ಅವಾಗ ಬಂದ್ಬಿಡಿ. ಭೂಪತಿ, ನಾನ್ ನಕ್ಷತ್ರನ ಹತ್ರ ಮಾತಾಡ್ಬೇಕು, ಅವಳಿಗೆ ಫೋನ್ ಕೊಡಪ್ಪ. ನಕ್ಷತ್ರ ಮಲಗಿದಾಳಮ್ಮ, ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿ. ಗಾಯ ಏನು ತುಂಬಾ ಜಾಸ್ತಿ ಆಗಿಲ್ಲಮ್ಮ, ತುಂಬಾ ಚಿಕ್ಕದು, ಕಾಲಿಗೊಂಚೂರು ಪೆಟ್ಟಾಗಿದೆ. ನೀವು ಗಾಬರಿ ಆಗುವಂಥದ್ದು ಏನೂ ಇಲ್ಲ. ನಾನೊಂದ್ಸರಿ ಅವಳನ್ನ ನೋಡ್ಬೇಕು ಭೂಪತಿ, ಎಲ್ಲಿದ್ಯಾ ಹೇಳು. ಅಮ್ಮ, ಹೇಳಿದ್ರೆ ನೀವು ಇವಾಗಲೇ ಹೊರಟು ಬಂದ್ಬಿಡ್ತೀರಾ. ಆಮೇಲೆ ತುಕಾರಾಮ್ ಅಂಕಲ್ಗೆ ವಿಷಯ ಗೊತ್ತಾಗುತ್ತೆ, ಅವ್ರು ಜಗಳ ಮಾಡ್ತಾರೆ ನಿಮ್ಮ ಜೊತೆ. ಆ ವಿಷಯ ನಕ್ಷತ್ರಂಗೆ ಗೊತ್ತಾಗಿ ಅವಳು ಬೇಜಾರು ಮಾಡ್ಕೋತಾಳೆ. ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನಕ್ಷತ್ರ ಇದನ್ನೆಲ್ಲ ಗೊತ್ತಾಗಿ ಬೇಜಾರು ಮಾಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ತಡ್ಕೊಳಕ್ಕಾಗಲ್ಲ ಅವಳಿಗೆ. ನಾನು ಬೆಳಗ್ಗೆ ಕಾರ್ ಕಳಿಸ್ತೀನಿ, ನೀವು ಬನ್ನಿ. ನಾನು ರಾತ್ರಿ ಎಲ್ಲ ಇಲ್ಲೇ ಇರ್ತೀನಮ್ಮ. ನಾನು ನಕ್ಷತ್ರ ನೋಡ್ಕೋತೀನಿ, ನನ್ನನ್ನು ನಂಬಿ.